73ನೇ ತಿದ್ದುಪಡಿ ಬಗ್ಗೆ ಕೇಳ್ತಾನೆ. ಇದು ಅಂತೂ ಪ್ರತಿ ಎಕ್ಸಾಮಲ್ಲಿ ಬರುತ್ತೆ. 73 ತಿದ್ದುಪಡಿ, ಆಮೇಲೆ ತಿದ್ದುಪಡಿ ಮೇಲೆ ಫಿಕ್ಸ್ ಇರುತ್ತೆ ಕ್ವಶನ್ಸ್. ಅದು ಒಂದು ನೆನ್ಪಿಟ್ಕೊಳ್ಳಿ. ತಿದ್ದುಪಡಿ ಮೇಲೆ ಫಿಕ್ಸ್ ಇರುತ್ತೆ ಕ್ವಶನ್ಸ್. ಅವ್ನು ಯಾವ ಆಂಗಲ್ ಅಲ್ಲಿ ಕೇಳ್ತಾನೆ ಗೊತ್ತಿಲ್ಲ, ಬಟ್ ತಿದ್ದುಪಡಿ ಮೇಲೆ ಕ್ವಶನ್ ಇರುತ್ತೆ ಅಷ್ಟೇ, ನಿಮಗೆ ಕ್ಲೂ ಕೊಡ್ತಾನೆ. ಆಮೇಲೆ 73 ಮತ್ತು 74, ಆಮೇಲೆ 42, ಆಮೇಲೆ ರೀಸೆಂಟ್ ಆಗಿ 100ರಿಂದ 106, ಇವೆಲ್ಲ ಹಾಟ್ ಟಾಪಿಕ್ಸ್. ಇವು ಯಾವಾಗ್ಲೂ ಬರ್ತಾವೆ ಕ್ವಶನ್ಸ್ ಇಲ್ಲಿ ಈ ಏರಿಯಾದಲ್ಲಿ. ಈ ತಿದ್ದುಪಡಿಗಳನ್ನ ಸರಿಯಾಗಿ ನೋಡ್ಕೋಬೇಕು ನೀವು. ಓಕೆನಾ? ಕ್ವಶನ್ಸ್ ಏನಿದೆ ನೋಡೋಣ. ಸಂವಿಧಾನದ 73ನೇ ತಿದ್ದುಪಡಿ ಕಾಯ್ದೆಯು ಕ್ರಾಂತಿಕಾರ ಲಕ್ಷಣಗಳು ಸಂಬಂಧಿಸಿದಂತೆ ಈ ಕೆಳಗಿನ ಪರಿಗಣಿಸಿ. ಅಂದ್ರೆ 73ನೇ ತಿದ್ದುಪಡಿಗೆ ಸಂಬಂಧಿಸಿದಂತೆ ಕೆಳಗೆ ಇಷ್ಟು ಹೇಳಿಕೆ ಕೊಟ್ಟಿದ್ದೀನಿ, ಇದು ಯಾವ್ದು ಬರ್ತವೆ 73 ತಿದ್ದುಪಡಿ ಅಂಡರ್ ಅಲ್ಲಿ ಯಾವ್ದು ಬರ್ತವೆ ಅಂತ ಕೇಳ್ತಿದ್ದಾನೆ. ಓಕೆನಾ? ಒಂದೇದು ಹೆಂಗ್ ಕೊಟ್ಟಿದ್ದಾನೆ? ಸಂವಿಧಾನಾತ್ಮಕ ಸ್ಥಾನಮಾನ. ಓಕೆನಾ? ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಡ್ತತಿ 73ನೇ ತಿದ್ದುಪಡಿ ಅಂತ ಹೇಳ್ತಿದ್ದಾನೆ. ಓಕೆನಾ? ಹಾಗಿರೋದ್ರಿಂದ ಒಂದೇ ಹೇಳಿಕೆ ರೈಟ್. ನೆಕ್ಸ್ಟ್, ಇದು ಪಂಚಾಯತ್ಗಳಿಗೆ ಕಡ್ಡಾಯವಾಗಿ ಚುನಾವಣೆ ನಡೆಸಬೇಕು ಅಂತ ಹೇಳ್ತಾರೆ. ಕಂಪಲ್ಸರಿ ಎಲೆಕ್ಷನ್ ನಡೆಸಬೇಕು. ಮ್ಯಾಂಡೇಟರಿ ಎಲೆಕ್ಷನ್ಸ್ ಅಂದ್ರೆ ಕಂಪಲ್ಸರಿ ಎಲೆಕ್ಷನ್ ನಡೆಸಬೇಕು ನೀವು ಅಂತಂದು 73ನೇ ತಿದ್ದುಪಡಿ ಹೇಳುತ್ತೆ ಅಂತ ಹೇಳ್ತಿದ್ದಾರೆ. ಆಗಿರೋದ್ರಿಂದ ಎರಡನೇ ಆಪ್ಷನ್ ಕೂಡ ರೈಟ್. ಎರಡನೇ ಹೇಳಿಕೆಗಳು ಕೂಡ ರೈಟ್. ಯಾಕಂದ್ರೆ ಕಂಪಲ್ಸರಿ ಎಲೆಕ್ಷನ್ ನಡೆಸಬೇಕಂತ ಹೇಳೋದು ಕೂಡ 73ನೇ ತಿದ್ದುಪಡಿ ಅಂಡರ್ ಅಲ್ಲಿನೇ ಬರುತ್ತೆ. ನೆಕ್ಸ್ಟ್, 3 ಹಂತದ ಚುನಾವಣೆ ಪಂಚಾಯತಿ, ಇದು ಕೂಡ ರೈಟ್. ನೆಕ್ಸ್ಟ್, ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ 1/3 33%, ಮಹಿಳೆಯರಿಗೆ ಅಧ್ಯಕ್ಷ ಮತ್ತು ಸ್ಥಾನಗಳನ್ನು ಮೀಸಲಿರಿಸಬೇಕಂತ ಹೇಳ್ತಾರೆ 33% ಆಗಿರೋದ್ರಿಂದ ಇದು ಕೂಡ ರೈಟ್. ಆಗಿರೋದ್ರಿಂದ 4 ಹೇಳಿಕೆಗಳು ರೈಟ್. ABCD ಏನಿದೆ ಅಲ್ವಾ, 4 ಹೇಳಿಕೆಗಳು ಕೂಡ 73ನೇ ತಿದ್ದುಪಡಿಗೆ ಸಂಬಂಧಿಸಿದಂತೆ 4 ಹೇಳಿಕೆಗಳು ಕೂಡ ಸರಿಯಾಗಿರುತ್ತೆ. ಓಕೆ, ನೆಕ್ಸ್ಟ್ ಸ್ವಲ್ಪ ಬ್ರೀಫ್ ಆಗಿ ಅದ್ರ ಬಗ್ಗೆ ನೋಡೋದಾದ್ರೆ, ಇದು ಗ್ರಾಮ ಸಭಾ ಬಗ್ಗೆ ಮಾತಾಡುತ್ತೆ. ಡಿಸ್ಟಿಕ್, ಬ್ಲಾಕ್, ವಿಲೇಜಸ್ ಅಂದ್ರೆ 3 ಹಂತದ ಬಗ್ಗೆ ಮಾತಾಡುತ್ತೆ. ಆಮೇಲೆ ಕ್ಯಾಂಡಿಡೇಟ್ಗೆ ಮಿನಿಮಮ್ ಏಜ್ ಕೂಡ ಇದರಲ್ಲೇ ಮೆನ್ಷನ್ ಮಾಡ್ತಾರೆ, 21 ಏಜ್ ಇರ್ಬೇಕಂತ. ಆಮೇಲೆ ಡೈರೆಕ್ಟ್ ಎಲೆಕ್ಷನ್ ಇರುತ್ತೆ ಇದರಲ್ಲಿ. ಓಕೆನಾ? ಚೇರ್ಮನ್, ಇಂಡೈರೆಕ್ಟ್ ಎಲೆಕ್ಷನ್ ಫಾರ್ ಚೇರ್ಮನ್ ಅಂಡ್ ಚೇರ್ಮನ್ ಅಟ್ ಡಿಸ್ಟಿಕ್ ಅಂಡ್ ಬ್ಲಾಕ್ ಲೆವೆಲ್. ಚೇರ್ಮನ್ ಡಿಸ್ಟಿಕ್ ಅಂಡ್ ಬ್ಲಾಕ್ ಲೆವೆಲ್ ಎಲೆಕ್ಷನ್ ಏನಿರುತ್ತೆ ಅಲ್ವಲ್ಲ, ಅದು ಇಂಡೈರೆಕ್ಟ್ ಎಲೆಕ್ಷನ್ ಇರುತ್ತೆ. ಬಟ್ ಪಂಚಾಯತಿಯಲ್ಲಿ ಡೈರೆಕ್ಟ್ ಎಲೆಕ್ಷನ್ ಇರುತ್ತೆ. ಓಕೆನಾ? ಇವೆಲ್ಲ ಕೀ ಪಾಯಿಂಟ್ಸ್. ಇಲ್ಲೇ ನಿಮ್ಮನ್ನ ಟ್ರ್ಯಾಪ್ ಮಾಡಿ ಒಗಿಬಹುದು ಅವನು. ಓಕೆನಾ? ಇವೆಲ್ಲ ಕೀ ಪಾಯಿಂಟ್ಸ್, ಇವನ್ನೆಲ್ಲ ಕ್ಲೀನ್ ಆಗಿ ನೆನ್ಪಿಟ್ಕೋಬೇಕು. ಡೈರೆಕ್ಟ್ ಎಲೆಕ್ಷನ್ ಪಂಚಾಯತಿಯಲ್ಲಿ. ಅದೇ ಡಿಸ್ಟಿಕ್ ಅಂಡ್ ಬ್ಲಾಕ್ ಲೆವೆಲ್ ಅಲ್ಲಿ ಏನಿರುತ್ತೆ ಅಂದ್ರೆ ಅಲ್ಲಿ ಇಂಡೈರೆಕ್ಟ್ ಎಲೆಕ್ಷನ್ ಇರುತ್ತೆ. ಓಕೆನಾ? ಅದು ಕೂಡ ನೆನ್ಪಿಟ್ಕೊಳ್ಳಿ. ಆಮೇಲೆ ರಿಸರ್ವೇಶನ್ ಕೊಡ್ಬೇಕು. SC ST ಮತ್ತು ಮಹಿಳೆಯರಿಗೆ ರಿಸರ್ವೇಶನ್ ಕೊಡೋದು 73ನೇ ತಿದ್ದುಪಡಿಯಲ್ಲಿನೇ ಇದು ಮೆನ್ಷನ್ ಮಾಡ್ತಾರೆ. ನೆಕ್ಸ್ಟ್, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕಂಡಕ್ಟೆಡ್ ಎಲೆಕ್ಷನ್ಸ್ ಅಂದ್ರೆ ಇದನ್ನ ನ್ಯಾಷನಲ್ ಎಲೆಕ್ಷನ್ ಕಮಿಷನ್ ಅವರು ಕಂಡಕ್ಟ್ ಮಾಡಲ್ಲ, ಇದನ್ನ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವರು ಕಂಡಕ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾನೆ. ಇಲ್ಲೂ ಕೂಡ ಕ್ವಶನ್ಸ್ ಬಹಳ ರೀತಿಯಲ್ಲಿ ಬಂದಿದೆ ಈ ಹೇಳಿಕೆಯಲ್ಲಿ. ಓಕೆನಾ? 5 ಇಯರ್ ಇವ್ರದ್ದು ಟರ್ಮ್ ಏನಿರುತ್ತೆ, 5 ಇಯರ್ ಇರುತ್ತೆ. ಓಕೆನಾ? ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಎಲೆಕ್ಷನ್ 5 ಇಯರ್, 5 ವರ್ಷಗಳ ಕಾಲ ಇವರು ಆಳ್ವಿಕೆ ಮಾಡ್ತಾರೆ. ನೆಕ್ಸ್ಟ್, ಸ್ಟೇಟ್ ಫೈನಾನ್ಸ್ ಕಮಿಷನ್ ಎಸ್ಟಾಬ್ಲಿಷ್ಡ್ ಎವರಿ 5 ಇಯರ್. ಇದು ಕೂಡ ಸ್ಟೇಟ್ ಎಲೆಕ್ಷನ್ ಕಮಿಷನ್, ಇದು ಫೈನಾನ್ಸ್ ಕಮಿಷನ್ 5 ವರ್ಷದವರೆಗೂ ಇರುತ್ತೆ ಅಂತ ಹೇಳ್ತೀನಿ. ಇದು ಕೂಡ ಏನಿದಾವಲ್ವಾ ಇವೆಲ್ಲ ಹೇಳಿಕೆಗಳು ಕೂಡ ಇಂಪಾರ್ಟೆಂಟ್. ಪ್ರತಿ ಒಂದು ಪಾಯಿಂಟ್ ಮೇಲೂ ಕೂಡ ಕ್ವಶನ್ಸ್ ಆಗಿದೆ. ಈ ಸ್ಲೈಡ್ ಬಹಳ ಇಂಪಾರ್ಟೆಂಟ್ ಇದರಲ್ಲಿ. ಓಕೆನಾ? ಇದು ಬಹಳ ಇಂಪಾರ್ಟೆಂಟ್. ಇದನ್ನ ಬರೆದು ನೀವು ಗೋಡೆ ಮೇಲೆ ಹಚ್ಕೊಳಕ್ಕೆ ಅಡ್ಡಿ ಇಲ್ಲ, ಡೈಲಿ ರಿವಿಷನ್ ಮಾಡಕ್ ಅಡ್ಡಿ ಇಲ್ಲ. ಓಕೆನಾ? ಇಲ್ಲಿ ಪ್ರತಿ ಹೇಳಿಕೆ ಮೇಲೆ ಕೂಡ ಪ್ರತಿ ಇದೇನಿದೆ ಅಲ್ಲ 1 2 3 4 5 6 7 8 9 9 ಏನಿದ್ರಲ್ಲಿ ಲೈನ್ ಇದಾವೆ, 9 ಲೈನ್ ಮೇಲೆ ಕೂಡ 90 ರೀತಿಯಲ್ಲಿ ಕ್ವಶನ್ಸ್ ಕೇಳ್ಬಿಟ್ಟಿದ್ದಾನೆ. ಓಕೆನಾ? ನೆಕ್ಸ್ಟ್ ಇವನ್ನೆಲ್ಲನೂ ಕೇಳಿ ಹೇಳಿಕೆ ಮೂಲಕ ಕೂಡ ಕೇಳ್ಬೋದು ಅವನು. ಹಾಗಾಗಿ ಇದೆಲ್ಲ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ ಕ್ಲೀನ್ ಆಗಿ.